ನಾನು ಅಲ್ಲಿ ಹೇಳಿದ್ದು ತುಮಕೂರಿನಲ್ಲಿ ನನಗೆ ಅನಿರೀಕ್ಷಿತವಾಗಿ ನಮ್ಮ ನಾಯಕರು ದಿಢೀರ್ನೇ ಕಳಿಸ್ತಂಥ ಒಂದು ಕ್ಷೇತ್ರ. 50 ವರ್ಷ ಆ ಕ್ಷೇತ್ರಕ್ಕೆ ಏನೇನಾಗಬೇಕಾಗಿತ್ತೋ ಎಲ್ಲವನ್ನು ಕೂಡ ಒಂದು ಹಂತಕ್ಕೆ 1 ವರ್ಷ 2 ತಿಂಗಳಲ್ಲಿ ತಂದಿದ್ದೇನೆ. 23, 24 ಅಂಡರ್ ಪಾಸ್ಗಳು, ಮೇಲ್ಸೇತುವೆಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಡೀತಾ ಇದೆ. ಒಂದು ರಾಯದುರ್ಗ, ತುಮಕೂರು, ದಾವಣಗೆರೆ ಎಲ್ಲವೂ ಕೆಲಸ ಒಂದು ಹಂತಕ್ಕೆ ಬಂದಿದೆ. ಮತ್ತು ಯಾವ್ಯಾವುದಕ್ಕೆ ಯಾವ ರೀತಿ ಆದ್ಯತೆ ಕೊಡಬೇಕಾಗಿತ್ತೋ ಅದಲ್ದಿರ ತುಮಕೂರಿಗೆ ಬೈಪಾಸ್ ಬೇಕಾಗಿತ್ತು. ಅದು ಕೂಡ ಈಗಾಗಲೇ 2 ಕೂಡ ನಿತಿನ್ ಗಡ್ಕರಿ ಅವರು ಕೊಟ್ಟು DPR ಆಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಶಿರಾಯಿಂದ ಬಡವನಹಳ್ಳಿ, ಬಡವರಿಂದ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಏನು ಇವತ್ತು ಬೆಂಗಳೂರು ತುಮಕೂರಿಗೆ ಬರ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇಲಿ ಇನ್ನೊಂದು ನ್ಯಾಷನಲ್ ಹೈವೇ ಮಾಡಿ ಸೃಷ್ಟಿ ಮಾಡಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ. ನನಗನ್ನಿಸ್ತದೆ 5 ವರ್ಷದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಬೇಕು 50 ವರ್ಷದ್ದು ಮಾಡೋದ್ರಿಂದ ನಾನು ಅಲ್ಲಿ ನಿಲ್ಲೋದಿಲ್ಲ. ಮತ್ತು ಇನ್ನೆಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಚಿಂತೆಯಲ್ಲೇ ನಾನು ಹೇಳಿರೋದು. ಒಂದು ನಿಮ್ಮ ಸಂತೋಷ ಸುದ್ದಿ, ಹಾಸನ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಹಿರೇಹಳ್ಳಿ 50 ವರ್ಷದಿಂದ ಇದು ಉಳಿದಿತ್ತು. 4,800 ಕೋಟಿ ರೂಪಾಯಿಗಳದು ಎಲ್ಲ ಸರ್ವೆ ಆಗಿ ಟೆಂಡ್ರು ಕೂಡ ಈಗಾಗಲೇ ಫ್ಲೋಟಿಂಗ್ ಆಗಿ ಕೆಲಸ ಶುರು ಮಾಡ್ತಾಯಿದ್ದೀವಿ. ನನಗೆ ನೀವು ನಂಬೋದಿಲ್ಲ, ಏನೇನು ಮಾಡಬೇಕಾಗಿತ್ತು ಆ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಭಗವಂತನ ದಯೆ, ಚಾಮುಂಡಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಆ ಜನ ಕೊಟ್ಟಂಥ ಒಂದು ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆಯಾಗಿ 50 ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ. ಭಗವಂತ ಎಲ್ಲಿ ನಮ್ಮ ನಾಯಕರು ಏನು ಹೇಳ್ತಾರೋ ಅದು ಮಾಡ್ತೀನಿ. ಚಾಮರಾಜನಗರ ಮೇಟುಪಾಳ್ಯ ಪ್ರಾಜೆಕ್ಟು, ಮೇಟುಪಾಳ್ಯಂಗೆ ಫಾರೆಸ್ಟ್ ಅವರು ಅನುಮತಿ ಏನಾಯಿತು, ಹಿಂದೆ ಖರ್ಗೆ ಸಾಹೇಬರಿದ್ದಾಗ, ದಿವಂಗತ ಧ್ರುವನಾರಾಯಣ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಅದು ಬಂತು. ಅದಾದ ಮೇಲೆ ಏನೆಲ್ಲ ಆಗಿ ಅವ್ರ ಕಾಲದಲ್ಲೇ ಫೀಸಿಬಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿರ್ತಕ್ಕಂಥದ್ದು ನನಗೂ ಗೊತ್ತಿರಲಿಲ್ಲ. ನಾನು ತುಂಬ ಜನ ಬಂದರು, ಅದಾದಮೇಲೆ ಫೈಲೆಲ್ಲ ಕರೆಸಿ ನೋಡಿದೆ, ಅದು ಮಾಡೋಕ್ಕಾಗೋದಿಲ್ಲ ಅನ್ನೋದು ಬಂದ ಮೇಲೆ ನಾನೇನು ಮಾಡಿದೆ, ಈ ಸರ್ಕಾರಕ್ಕೆ ಸನ್ಮಾನ್ಯ ಮಾದೇವಪ್ಪನವ್ರು ಸಿಕ್ಕಿದಾಗ ನೀವು ಕೇಳಬೇಕು, 10 ಬಾರಿ ಹೇಳಿದೆ, ನಿಮ್ಮಿಂದ ಒಂದು ರಿಕ್ವಿಸೇಷನ್ ಕಳಿಸಿ ಅಟ್ಲೀಸ್ಟು ಹೆಜ್ಜಾಲ, ಹಾರೋಹಳ್ಳಿ, ಕನಕಪುರ, ಸಾತ್ನೂರು, ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಯಳಂದೂರು ಮತ್ತು ಸಂತೆಮಾರಹಳ್ಳಿ, ಚಾಮರಾಜನಗರ 142 ಕಿಲೋಮೀಟ್ರು ಅದನ್ನು ಕಳಿಸ್ರಪ್ಪ, ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ದೀವಿ. ಅದಲ್ದಿನ ಪ್ರತಾಪ್ ಸಿಂಹ ಅವರು ಇದ್ದಾಗ ಮೈಸೂರು, ಯಾವುದದು ಕುಶಾಲನಗರ ಆಗಿದ್ದನ್ನು ಕೂಡ ಹಂಗೆ ಸ್ಥಗಿತ ಮಾಡಿದ್ದಾರೆ. ಇವೆರಡನ್ನೂ ಕೂಡ ನಾನು ಆಗ್ರಹ ಮಾಡ್ತೀನಿ. ರಾಜ್ಯ ಸರ್ಕಾರ ನಮಗೆ ಜಾಗ ಕೊಡಬೇಕು. ಆ ಜಾಗದಲ್ಲೂ ಕೂಡ ನಾನು ಹೇಳಿದೆ, ಸ್ಪೆಷಲ್ ಕೇಸ್ 50% ನಾವು ಅದಕ್ಕೂ ಕೊಡ್ತೀವಪ್ಪ ದುಡ್ಡು, ನಮಗೊಂದು ಜಾರಿ ಅದು ರಿಕ್ವಿಸೇಷನ್ ಕಳಿಸಿ ಅಂತ ಕೇಳಿದ್ದೀನಿ. ಯಾರ್ಯಾರಿಗೆ ಹೇಳಬೇಕು ಹೇಳಿದ್ದೀನಿ, ಮುಖ್ಯ ಕಾರ್ಯದರ್ಶಿಗಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಸನ್ಮಾನ್ಯ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಮತ್ತು DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೀನಿ, ಹಿಂದೆ ಇದ್ದಂಥ ಮಾಜಿ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವ್ರಿಗೆ ಹೇಳಿದ್ದೀನಿ. ಕಳಿಸ್ಕೊಡ್ರೆ ಈ ಕಾಲದಲ್ಲಿ ಮಾಡೋಣ. ಇವತ್ತು ನಮಗೆ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಲ್ಲಿವರೆಗೂ 35-36 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಸುಮಾರು 49,000 ಕೋಟಿ ರೂಪಾಯಿಗಳ ಹಳೆಯ ಯೋಜನೆಗಳನ್ನು ನಾವು ಕೈಗೆತ್ತಿಕೊಂಡು ಒಂದೊಂದೇ ಕಾರ್ಯರೂಪಕ್ಕೆ ತಂದು ಈಗಾಗಲೇ ತಾವು ನೋಡಿದ್ದೀರಿ, ಬಿಡುಗಡೆ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಭಾರತ ಸರ್ಕಾರ ರಾಜ್ಯಗಳು ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಹೋಬಳಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ಮೊನ್ನೆ 3 ದಿನಗಳ ಹಿಂದೆ 1ನೇ ತಾರೀಕು ಈ ತಿಂಗಳು ನಾವು ರಾಜ್ಯದ ಇಡೀ ದೇಶದ ಎಲ್ಲ ಏನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿಗಳನ್ನು, ಕಾರ್ಯದರ್ಶಿಗಳನ್ನು ಕರೆದು ಸ್ವಚ್ಛ ಭಾರತ ವಿಷನ್ 3 ಅಂತ ಮಾಡ್ತಾಯಿದ್ದೀವಿ. ಏನು 1, 2 ಆಗಿದೆ. ಸ್ವಚ್ಛ ಭಾರತ ಅಭಿಯಾನದ 3ನೇದನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡಿದ್ದೀವಿ. ಅದರೊಳಗೆ ಕರ್ನಾಟಕ ಪಾಲು ತುಂಬ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಭಾರತ್ ಮಂಟಪನಲ್ಲಿ ಸುಮಾರು ರಾತ್ರಿ 8 ಗಂಟೆವರೆಗೂ 12 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಎಲ್ಲ ಇಡೀ ದೇಶದ ಅಧಿಕಾರಿಗಳ ಜೊತೆಯಲ್ಲಿ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು, ಹಳ್ಳಿಗಾಡಿನ ಜನರಿಗೆ ಬೇಕಾಗಿರ್ತಕ್ಕಂಥ ನೈರ್ಮಲ್ಯ, ಶುದ್ಧ ಕುಡಿಯೋ ನೀರು, ರಸ್ತೆ ಎಲ್ಲಕ್ಕೂ ಕೂಡ ಆದ್ಯತೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆ ಇರಬೇಕು, ಬೇರೆ ಇಲಾಖೆ ಇರಬೇಕು. ಭಾರತ ಸರ್ಕಾರದ ಯಾವುದೇ ಯೋಜನೆಗಳು ಕೂಡ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದೋ ಅಷ್ಟು ಕೆಲಸ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ.